ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು, ಬ್ರೈಡಲ್ ಅಂತ ಹೇಳ್ಬೋದು. ಸ್ವಲ್ಪ ಡೆಕೋರೇಟ್ ಮಾಡಿದರೆ ಅದು ಬ್ರೈಡಲ್ ಸಾರಿ ಕುಚ್ಚು ಆಗಿ ಮಾಡ್ಕೋಬೋದು. ಅಂದರೆ ಸಾಮಾನ್ಯ ತುಂಬ ಗ್ರ್ಯಾಂಡ್ ಇಲ್ದಿರೋ, ತುಂಬ ಜರಿ ಇಲ್ದಿರೋ ಸೀರೆಗಳಿಗೆಲ್ಲ ಇದನ್ನು ಉಪಯೋಗಿಸ್ಕೋಬೋದು. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ಕು, 0.95 mm ತೊಗೊಂಡಿದ್ದೀನಿ 7 ನಂಬರಿಂದು. ಆಮೇಲೆ 2 ರೀತಿಯ ಬೀಡ್ಸ್ ತೊಗೊಂಡಿದ್ದೀನಿ. ಒಂದು ಈ ಥರದ ಟ್ರಾನ್ಸ್ಪರೆಂಟ್ ಬೀಡು, ರೌಂಡ್ ಬೀಡ್ಸು, ಇನ್ನೊಂದು ಈ ಥರ ಮೆಟಲ್ ಬೀಡ್ಸ್, 2 ರೀತಿ ತೊಗೊಂಡಿದ್ದೀನಿ. ಬನ್ನಿ ಪ್ರಾರಂಭ ಮಾಡೋಣ. ಫಸ್ಟ್ ದಾರ ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಈ ಥರ ಹುಕ್ಕು ಬಟ್ಟೆಗೆ ಚುಚ್ಚಿಕೊಂಡು ದಾರನ ತಗೊಂಡು ಹುಕ್ಕಲ್ಲಿ ಈ ಬಟ್ಟೆ ಒಳಗಡೆ ಹಿಂಗೆ ತಂದು ಲಾಕ್ ಮಾಡ್ತೀನಿ. ಇನ್ನೊಂದು ಸರಿನೂ ಅದರ ಹತ್ರನೇ ಅಲ್ಲೇ ಮಾಡ್ತೀನಿ, ಯಾಕಂದರೆ ಅದು ಗಟ್ಟಿ ಆಗೋಕ್ಕೆ. ಈ ಥರ ಡಬಲ್ ಲಾಕ್ ಮಾಡ್ತೀನಿ ನಾನು. ಈಗ ಫಸ್ಟಿಗೆ ಒಂದು ಈ ಗೋಲ್ಡನ್ ಬೀಡ್ ತಗೊಳ್ತಾ ಇದ್ದೀನಿ, ಈ ಮೆಟಲ್ ಬೀಡು. ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ದಾರಕ್ಕೆ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಮತ್ತು 4 ಚೈನು, 3, 4 ಚೈನ್ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೆ ಅಂತ ಹಿಂಗೆ ಅಳತೆ ನೋಡ್ಕೊಳ್ಳಿ. ಸ್ವಲ್ಪ ಒಳಗಡೆ, ತುಂಬ ಟೈಟ್ ಮಾಡ್ಕೋಬೇಡಿ, ಅದು ಸುಕ್ಕು ಬರುತ್ತೆ. ಇನ್ನು ಸ್ವಲ್ಪ ಹಿಂಗೆ ಒಳಗಡೆ ಮಾಡ್ಕೊಳ್ಳಿ, ಅದು ಹಾಕಿದಾಗ ಸರಿಯಾಗುತ್ತೆ. ಲಾಕ್ ಮಾಡಿ ಈ ಥರ ನೋಡಿ, ಆಗ ಇದು ಸರಿ ಬರುತ್ತೆ. ಈಗ ಮತ್ತೆ ಈ ಮೆಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಅದರ ಪಕ್ಕನೇ, ಅಲ್ಲಿ ಹೆಚ್ಚು ದೂರ ಸೇರಿಸ್ಕೋಬಾರ್ದು, ಸುಕ್ಕು ಬರುತ್ತೆ. ಆಮೇಲೆ 4 ಚೈನ್, ಇದನ್ನು ಹಿಂಗೆ ಮಾಡಿ ಅಳತೆ ಮಾಡಿ ಬಟ್ಟೆಗೆ ಇಲ್ಲಿ ಬರುತ್ತಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಈ ಟ್ರಾನ್ಸ್ಪರೆಂಟ್ ಬೀಡ್ ತಗೊಳ್ಳಿ. ಇದನ್ನು ಸೇರಿಸಿ ಮತ್ತೆ ಹಿಂಗೆ ದಾರ ತಗೊಂಡು ಇದನ್ನು ಲಾಕ್ ಮಾಡಿ. ಇದು ಎಲ್ಲಿಗೆ ಬರುತ್ತೆ ಅಂತ ಹಿಂಗೆ ಬಗ್ಗಿಸ್ಕೊಂಡು ನೋಡಿ ಅದನ್ನು ಲಾಕ್ ಮಾಡಿ. ಈಗ ಮತ್ತೆ 4 ಚೈನ್, 1, 2, 3, 4. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇದನ್ನು ಹಿಂಗೆ ಸೇರಿಸ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಮತ್ತೆ 4 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬಟ್ಟೆ ಬ್ಯಾಕ್ ಸೈಡ್ಗೆ, ಸೀರೆ ಬ್ಯಾಕ್ ಸೈಡಿಗೆ ಬಂದು ಈ ಲಾಕ್ ಇದೆಯಲ್ವ, ಈ 4 ಚೈನ್ ಲಾಕ್, ಇಲ್ಲಿ ಈ ಬೀಡ್ ಪಕ್ಕ ನೀವು ಬೀಡನ್ನು ಲಾಕ್ ಮಾಡಿ 4 ಚೈನ್ ಮಾಡಿರೋದಲ್ವ, ಈ ಬೀಡ್ ಲಾಕ್ ಬ್ಯಾಕ್ ಸೈಡಿಂದ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್. ಈಗ ಈ ಬೀಡ್ ಸುತ್ತಲೂ ಚೈನ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಚೈನ್ ಹಾಕ್ಕೋಬೇಕು. 1, 2, 3, 4, 5, 6 ಬರ್ಬೋದು ಅಂತ ನನ್ನ ಅಂದಾಜು. ನೋಡಿ ಹಿಂಗೆ ಮಾಡಿ ನೋಡ್ಕೊಳ್ಳಿ. ಇನ್ನೂ ಒಂದು ಬೇಕು, 7. ಇದನ್ನು ಈ ಬೀಡ್ನ ಈ ಕಡೆಯ ಲಾಕ್ ಇದೆಯಲ್ವ, ಇನ್ನೂ ಒಂದು ಬೇಕು, ಇದು ರೌಂಡ್ ಇದೆಯಲ್ವ, ಆದ್ದರಿಂದ ಈ ಕಡೆಯ ಈ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಬೀಡ್ನ ಈ ಕಡೆಯ ಲಾಕಲ್ಲಿ. ಆಮೇಲೆ 4 ಚೈನ್, 1, 2, 3, 4. 4 ಚೈನ್ ಮಾಡಿ ಈ 4 ಚೈನ್ ಲಾಕ್, ಈ ಸ್ಮಾಲ್ ಬೀಡ್ ಪಕ್ಕದ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ನೀವು ಕೊನೆಯಲ್ಲಿ ಹಾಕಿರೋ 4 ಚೈನ್ ಇದೆಯಲ್ವ, ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಮೇಲೆ ನೀವು ಈ 8 ಚೈನ್ ಹಾಕಿದ್ದೀರಲ್ವ, ಇಲ್ಲಿ ಈ 8 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1, 2, ಈ ಥರ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ.
ಆಮೇಲೆ ಇದರ ಒಳಗಿಂದ ದಾರ ತಗೊಂಡೋಗಿ ದಾರ ತಗೊಂಬನ್ನಿ. 3 ಲೂಪ್ ಆಯಿತು. ಮತ್ತೆ ದಾರ ತಗೊಂಡು ಈ ಎರಡನ್ನು ಒಂದು ಮಾಡಿ, ಮತ್ತೆರಡು ಉಳಿಯುತ್ತೆ, ಮತ್ತೆರಡನ್ನು ಒಂದು ಮಾಡಿ. ಈ ಥರ ಮಾಡ್ತಾ ಮಾಡ್ತಾ ಕೌಂಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಲ್ಲ ಆರ್ಚ್ಗಳು ಒಂದೇ ರೀತಿ ಬರುತ್ತೆ. 4 1 2 3 4 5 ಆಯಿತು. 5 ಹಾಕಿದೆ, 6 7 8 ಹಾಕಿದ ಮೇಲೆ ಮತ್ತೆ ಒಂದು ಮೆಟಲ್ ಬೀಡ್ ತಗೊಂಡು ಮತ್ತೆ 8 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 8 ಆದಮೇಲೆ ಒಂದು ಮೆಟಲ್ ಬೀಡು, ಮತ್ತೆ 8 ಮಿಡ್ಲಲ್ಲಿ ಒಂದು ಮೆಟಲ್ ಬೀಡ್ ಇರುತ್ತೆ. ಈ ಥರ ತಗೊಂಡು 3 4 5 6 7 8 ಈ ಥರ 8 ಡಬಲ್ ಕ್ರೋಶೆ ಹಾಕಿ ಈ ಲಾಕ್ ಇದೆಯಲ್ವ ಕೊನೆಯದು 4 ಚೈನ್ನ ಲಾಕ್, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 8 ಈ ಕಡೆ 8 ಆ ಕಡೆ, ಮಧ್ಯದಲ್ಲಿ ಬೀಡ್ಸು, 8 ಡಬಲ್ ಕ್ರೋಶೆ ಬೀಡ್ಸು ಮತ್ತು 8 ಡಬಲ್ ಕ್ರೋಶೆ. ಈ ಥರ ಆರ್ಚ್ ಮಾಡ್ಕೊಳ್ಳಿ. ಈಗ ಇದ್ರ ಪಕ್ಕನೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಅಲ್ಲೇ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈ ಮೆಟಲ್ ಬೀಡ್ ತಗೊಳ್ಳಿ. ಒಂದು ಮೆಟಲ್ ಬೀಡ್ ತಗೊಂಡು ಸೇರಿಸ್ಕೊಳ್ಳಿ. ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಇಲ್ಲಿ ಮಾಡ್ದಂಗೆ ಮತ್ತೆ 4 ಚೈನು, 1 2 3 4. ಇದನ್ನು ಇಲ್ಲಿ ಈ ಥರ ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಮತ್ತೆ ಮೆಟಲ್ ಬೀಡ್ ತಗೊಳ್ಳಿ, ಸೇರಿಸಿ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 4 ಚೈನ್ ಬರುತ್ತೆ ಅಂತ ನೋಡಿಕೊಂಡು ಸೇರಿಸಿ. ಈಗ ಟ್ರಾನ್ಸ್ಪರೆಂಟ್ ಬೀಡು ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 4 ಚೈನು ಬಟ್ಟೆಗೆ ಸೇರಿಸಿ. ಇದೇ ಥರ ಮಾಡ್ಕೊಂಡು ಹೋಗಿ. ಇನ್ನೀಗ 4 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಲಾಕಲ್ಲಿ ಲಾಕ್ ಮಾಡಿ ಬೀಡ್ ಸುತ್ತಲೂ 8 ಚೈನ್ ಹಾಕ್ಕೊಂಡು, ಇಲ್ಲಿ ನಾವು ಈ ಆರ್ಚ್ಗೆ ಹೆಂಗೆ ಮಾಡಿದ್ವಿ ಹಾಗೆ 8 ಚೈನ್ ಹಾಕ್ಕೊಂಡು ಈ ಕಡೆ ಬನ್ನಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡು ಮತ್ತೆ ಸೇರಿಸಿ, ಮತ್ತೆ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆರ್ಚ್ ಮಾಡ್ಕೊಳ್ಳಿ. ನೋಡಿ ನೀವು ಇದನ್ನು ಬ್ಯಾಕಲ್ಲಿ ಮತ್ತೆ ರಿಪೀಟ್ ಮಾಡಿಕೊಂಡು ಒಂದು ಸರಿ ಸ್ಲೋ ಇದರಲ್ಲಿ ನೋಡ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ. ಈ ಮಧ್ಯದ 4 ಚೈನ್, ಈ ಸ್ಮಾಲ್ ಬೀಡ್ನ ಮಧ್ಯದ 4 ಚೈನಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ.